ಪತ್ರಿಕಾಗೋಷ್ಠಿಯ ಉದ್ದೇಶ ಇಡೀ ಪ್ರಪಂಚವೇ ಇಂಡಿಯನ್ ಸೆಕ್ಯೂರಿಟಿ ಮತ್ತು ಇಂಡಿಯನ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಪ್ರಪಂಚದ ಮುಂದೆ ಭಾರತ ದೇಶ ತಲೆ ತಗ್ಗಿಸುವಂಥ ಒಂದು ಇನ್ಸಿಡೆಂಟು ಮೊನ್ನೆ ನಡೆದೋಯ್ತು. ಪಾಲ್ಗಾಮ್ ಅನ್ನುವಂಥ ಒಂದು ಟೂರಿಸ್ಟ್ ಸ್ಪಾಟು ಅನಂತನಾಗ್ ಡಿಸ್ಟ್ರಿಕ್ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ರಾಜ್ಯದಲ್ಲಿ ಬರುವಂಥ ಒಂದು ಜಿಲ್ಲೆಯ ವ್ಯಾಪ್ತಿನಲ್ಲಿ ಬರುವಂಥ ಒಂದು ಟೂರಿಸ್ಟ್ ಸ್ಪಾಟ್ ಅದು. ಆ ಸ್ಪಾಟಲ್ಲಿ ನಮಗೆ ಇರುವಂಥ ಮಾಹಿತಿ ಪ್ರಕಾರ, ನನಗೆ ಇರುವಂಥ ಮಾಹಿತಿಯ ಲಭ್ಯತೆ ಪ್ರಕಾರ ದಿನನಿತ್ಯ ಒಂದು 4,000 to 5,000 ಜನ ಬಂದು ಹೋಗುವಂಥ ಒಂದು ಜಾಗ. ಏಕಕಾಲಕ್ಕೆ ಸುಮಾರು ಒಂದು 2,000 ಜನ ಟೂರಿಸ್ಟು ಅಲ್ಲಿ ಸೇರುವಂಥ ಒಂದು ಜಾಗ. ರೋಡ್ ಕನೆಕ್ಟಿವಿಟಿ ಇಲ್ಲದೆ ಇರುವಂಥ ಜಾಗ. ಕುದುರೆಗಳ ಮೂಲಕ ಜನಗಳನ್ನು, ಟೂರಿಸ್ಟ್ನ ಅಲ್ಲಿ ಕರ್ಕೊಂಡು ಹೋಗಿ ಜನಗಳಿಗೆ ಅಲ್ಲಿ ಆ ಜಾಗವನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಅಲ್ಲಿ ಲೋಕಲ್ ಗವರ್ಮೆಂಟು ಮಾಡುವಂಥದ್ದು ವ್ಯವಸ್ಥೆ ಅದು. ಇದಕ್ಕೆ 100ಕ್ಕೂ 100ರಷ್ಟು ನಾವು ಕೇಂದ್ರ ಸರ್ಕಾರ ಮಿಲಿಟರಿಯವ್ರನ್ನ ಮತ್ತೊಬ್ಬರನ್ನ ಇನ್ನೊಬ್ಬರನ್ನ ಬ್ಲೇಮ್ ಮಾಡುವಂಥದ್ದಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಖಂಡಿಸದಲ್ಲೇನೆ BJP ಸೆಂಟ್ರಲ್ ಗೌರ್ಮೆಂಟು ಕಳೆದ 11 ವರ್ಷದಿಂದ ನಿರಂತರವಾಗಿ ಟೆರರಿಸ್ಟ್ನ ನಾವು ದಮನ ಮಾಡ್ತೀವಿ, ಟೆರರಿಸ್ಟ್ನ ಬೇರೆ ಸಮೇತ ಕಿತ್ತಾಕ್ತೀವಿ ಅಂತ ಏನು ಹೇಳ್ಕೊಂಬಂದಿರೋ ಅದಕ್ಕೆ ಸಂಪೂರ್ಣವಾಗಿ ತಾಳ್ಮೆಯಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮೊನ್ನೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಮಾಧ್ಯಮಗೋಷ್ಠಿ ಮೂಲಕನೂ ಘೋಷಣೆ ಮಾಡಿದ್ದಾರೆ. ನೆನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ್ಲೂ ಅದರಲ್ಲಿ ಭಾಳ ಸ್ಪಷ್ಟವಾಗಿ ನೀವು ಯಾವ ಆ್ಯಕ್ಷನ್ ತೊಗೊಂಡ್ರು ನಮ್ಮ ದೇಶದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ನೀವು ಎಂಥ ಆ್ಯಕ್ಷನ್ ತೊಗೊಂಡ್ರು ಅದಕ್ಕೆ ನಾವು ಭದ್ರಾಗಿದ್ದೀವಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಎನ್ನುವಂಥದ್ದು ಹೇಳಿಕೆಯನ್ನು ಕೊಡುವಂಥದ್ದು ಮಾಡಿದ್ದೀವಿ ನಾವು. ಇಲ್ಲಿ ಕೆಲವು ನಿಜ ಸಂಗತಿಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ. ನರೇಂದ್ರ ಮೋದಿಯವರು ಕಳೆದ 11 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ 2019 ನಂತರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿತ್ತು. ಈಗ ಚುನಾವಣೆ ಮಾಡಿ 6 ತಿಂಗಳಾಗಿದೆ. ಸಂಪೂರ್ಣವಾಗಿ ಪೊಲೀಸ್ ವ್ಯವಸ್ಥೆ, ಮಿಲಿಟರಿ ವ್ಯವಸ್ಥೆ, ಸೆಕ್ಯೂರಿಟಿ ಫೋರ್ಸು ಮತ್ತು ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುವಂಥದ್ದು. ಇಟ್ ಈಸ್ ಜಸ್ಟ್ ಲೈಕ್ ಡೆಲ್ಲಿ ಸ್ಟೇಟ್ ಥರ. ಅಡ್ಮಿನಿಸ್ಟ್ರೇಷನು ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ಗೆ ಮಾತ್ರ ಸರ್ಕಾರ ಅಲ್ಲಿ. ಪೊಲೀಸ್ ವ್ಯವಸ್ಥೆ, ನ ಡೈರೆಕ್ಷನ್ಸ್ ಕೊಡುವಂಥದ್ದು, ನೇಮಕ ಮಾಡುವಂಥದ್ದು, ಎಲ್ಲರೂ ಅದು ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಬಂದಾಗ ಸಮಸ್ಯೆ ಆದರೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಗವರ್ನರ್ನ, ಅವರು ಎಲ್ಲವನ್ನು ನಿಭಾಯಿಸುವಂಥ ಒಂದು ವ್ಯವಸ್ಥೆ. ಈ ಜಾಗದಲ್ಲಿ, ಪಾಲ್ಗಾಮ್ ಜಾಗದಲ್ಲಿ ನೀವು ನಮ್ಮ ಊರುಗಳಲ್ಲಿ ನೋಡ್ಬೋದು, ಸಣ್ಣ ಕಾರ್ಯಕ್ರಮ ಇದ್ದರೂ 2 ಕಾನ್ಸ್ಟೇಬಲ್ ಇರ್ತಾರೆ ಅಟ್ಲೀಸ್ಟ್. ಯಾವುದನ್ನು ಹಳ್ಳಿಗಳಲ್ಲಿ ಯಾವುದನ್ನ ಒಂದು ಜಾತ್ರೆ ಆದರೆ ಒಂದು 4 ಜನ ಪೊಲೀಸ್ನವ್ರು ಇರ್ತಾರೆ. ಪೊಲೀಸ್ನವ್ರು ಇಲ್ಲದೇ ಇರೋ ಜಾಗದಲ್ಲಿ ಅಟ್ಲೀಸ್ಟ್ ಹೋಮ್ ಗಾರ್ಡ್ ಆದರೂ ಇರ್ತಾರೆ. ಅಗ್ನಿಶಾಮಕ ದಳದವರಾದರೂ ಒಬ್ಬರು ಇರ್ತಾರೆ. 2,000 ಜನ ಏಕಕಾಲಕ್ಕೆ ಒಂದೇ ಕಡೆ ಕೂತು ಟೂರಿಸ್ಟು ಅಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ, ಒಬ್ಬ ಮಿಲಿಟರಿಯವರು ಇರಲಿಲ್ಲ ಅನ್ನುವಂಥದ್ದಕ್ಕೆ ಯಾಕೆ, ಏನು ಎತ್ತ ಅನ್ನುವಂಥದ್ದು ಇಂಥವ್ರಿಗೂ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಅವರು. ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ. ನನಗಿರುವಂಥ ಮಾಹಿತಿ ಪ್ರಕಾರ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆ್ಯಸ್ ಆ್ಯಂಡ್ ಟುಡೇ 3.67 lakh ಮಿಲಿಟ್ರಿ ಆರ್ ಬೀಯಿಂಗ್ ಡೆಪ್ಲಾಯ್ಡ್. 3.67 ಲಕ್ಷ, 3,67,000 ಜನ ಮಿಲಿಟ್ರಿಯವರು ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡೆಪ್ಲಾಯ್ ಆಗಿರುವಂಥ ಸಂಖ್ಯೆ. ಅದರಲ್ಲಿ ಇದೆಲ್ಲ ಸೇರ್ಕೋಬೋದು, CASF, ASF, CRPF, BSF, ಇಂಟೆಲಿಜೆನ್ಸ್ನವರು, ಪೊಲೀಸ್ನವರು ಎಲ್ಲರೂ ಸೇರಿಕೊಂಡು ಸುಮಾರು 4 ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ. 4 ಲಕ್ಷ ಜನ ಇದ್ದಾರೆ. ಇಂಥ ಜಾಗಕ್ಕೆ ಒಬ್ಬರನ್ನೂ ನೀವು ನೇಮಕ ಮಾಡದಿರುವಂಥದ್ದಕ್ಕೆ ಇದರ ಹಿನ್ನೆಲೆ ಏನು, ಯಾಕೆ ನಿರಂತರವಾಗಿ ಮಾಡ್ತಾ ಇಲ್ಲೋ, ಅವತ್ತು ಮಾತ್ರ ಮಾಡಿರಲಿಲ್ಲ, ಏನು ಎತ್ತ ಅನ್ನುವಂಥದ್ದು ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಇಡೀ ದೇಶಾದ್ಯಂತ ಆರ್ಟಿಕಲ್ 370 ತೆಗೆದ ಮೇಲೆ 2019 ನಂತರ ಪ್ರಪಂಚಾದ್ಯಂತ ನೀವು ಬುರುಡೆ ಬಿಟ್ಕೊಂಡು ತಿರುಗಿದ್ರಿ.
ಜಮ್ಮು ಆ್ಯಂಡ್ ಕಾಶ್ಮೀರ ಸಹಜ ಸ್ಥಿತಿಗೆ ಬಂತು. ಆ ಸ್ಟೇಟ್ ವುಡ್ಡನ್ನು ಎಲೆಕ್ಷನ್ ಮಾಡಿ ಆದಮೇಲೆ ಇನ್ನೂ ಭಾಳ ಸಹಜ ಸ್ಥಿತಿಗೆ ಬಂದಿದೆ. ಟೂರಿಸ್ಟು ಜಾಸ್ತಿ ಆಗಿದ್ದಾರೆ, ಯಾವ ಇನ್ಸಿಡೆಂಟು ಇಲ್ಲ ಅನ್ನುವಂಥ ಒಂದು ಪೊಳ್ಳು ಭರವಸೆಯನ್ನು, ಸುಳ್ಳನ್ನು ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ನೀವು ನಿರಂತರವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.